ಹೇಗೆ ಅದು ಫೇಲ್ಯೂರ್ ಆಗಿದ್ದು ಹೇಗೆ ಈ ಎಲ್ಲ ವಿಚಾರಗಳ ಬಗ್ಗೆ ವೆರಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಅವತ್ತು ದೊಡ್ಡ ದುರಂತವೊಂದು ತಪ್ಪಿತ್ತು. ಅವತ್ತು ಬಿಜೆಪಿ ಕಚೇರಿಯಲ್ಲಿ ಏನಾಗಿತ್ತು ಹಾಗಿದ್ದರೆ ಜನವರಿ 22ನೇ ತಾರೀಕು ಅತಿ ದೊಡ್ಡ ಸಂಚು. ಬಿಜೆಪಿ ಕಚೇರಿಯಲ್ಲಿ ಜನವರಿ 22ನೇ ತಾರೀಕು, ಕಳೆದ ಜನವರಿ 22ನೇ ತಾರೀಕು ಏನಾಗಿತ್ತು ನೋಡೋಣ. ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿಯಲ್ಲಿ ಏನಾಗಿತ್ತು ಅಂತಂದ್ರೆ ಅದೇ ಬಿಜೆಪಿಯ ಕಚೇರಿಯಲ್ಲಿ ಬಾಂಬ್ ಇಡಲಾಗಿತ್ತು. ಸ್ಫೋಟಕವಾದಂತಹ ವಿಚಾರ. ಜನವರಿ 22ನೇ ತಾರೀಕು ಒಂದ್ ಕಡೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ, ಮತ್ತೊಂದು ಕಡೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಅದೇ ಜನವರಿ 22ನೇ ತಾರೀಕು ಬಾಂಬ್ ಇಡಲಾಗಿತ್ತು. ಬಾಕ್ಸ್ ಅಲ್ಲಿ ಸೊಪ್ಪು ಹಾಕಿ ಐಇಡಿಯನ್ನ ಇಡಲಾಗಿತ್ತು. ಜನರ ಮಧ್ಯೆ ಬಂದು ಬಾಂಬ್ ಇಟ್ಟು ಹೋಗಿದ್ರು. ಅತಿ ದೊಡ್ಡ ಸಂಚು ಕಾರ್ಯರೂಪಕ್ಕೆ ಬಂದಿತ್ತು. ಸಂಚುಕೋರರು ಅಂದುಕೊಂಡ ರೀತಿಯಲ್ಲಿ ಪ್ಲಾನ್ ಸಕ್ಸಸ್ ಆಗಿತ್ತು. ಒಂದು ಸೊಪ್ಪಿನ ಬಾಕ್ಸ್ ಅಲ್ಲಿ ತಗೊಂಡ್ಬಂದು ಜನರ ಮಧ್ಯೆನೆ ಬಾಂಬ್ ಇಟ್ಟು ಹೋಗಿದ್ರು. ಜನವರಿ 22ನೇ ತಾರೀಕು ಬೆಂಗಳೂರಿನ ಮಲ್ಲೇಶ್ವರದಲ್ಲಿರುವಂತಹ ಬಿಜೆಪಿ ಕಚೇರಿ ಒಂದ್ ಕಡೆ ಅದ್ದೂರಿಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದ್ರೆ, ಮತ್ತೊಂದು ಕಡೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸಂಚುಕೋರರು ತಮ್ಮ ಪ್ಲಾನ್ ಪ್ರಕಾರ ಸೊಪ್ಪಿದ್ದ ಬಾಕ್ಸ್ ಅಲ್ಲಿ ಐಇಡಿ ಬಾಂಬ್ ಅನ್ನ ಇಟ್ಟು ಜನರ ಮಧ್ಯೆನೆ ಆ ಬಾಕ್ಸ್ ಅನ್ನ ಇರಿಸಿ ಹೋಗಿದ್ದರು. ಹಾಗಿದ್ರೆ ಬಿಜೆಪಿ ಕಚೇರಿಯ ಬಳಿ ಈ ರೀತಿ ಒಂದು ಅವಾಂತರಕ್ಕೆ ಪ್ಲಾನ್ ಮಾಡಿದವರು ಯಾರು? ಆ ಒಂದು ದುರಂತ ತಪ್ಪಿತ ಮಾತು ಬೇರೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಆದ್ರೆ 22ನೇ ತಾರೀಕು ಅಷ್ಟು ಜನರ ಮಧ್ಯೆ ಬಿಜೆಪಿ ಕಚೇರಿಯಲ್ಲಿ ಈ ಬಾಂಬ್ ಅನ್ನ ಇಟ್ಟು ಹೋದವರು ಯಾರು? ಯಾವ ರೀತಿ ಪ್ಲಾನ್ ಮಾಡಲಾಗಿತ್ತು? 22ನೇ ತಾರೀಕು ಸಂಚು ರೂಪಿಸಿದ್ದರ ಹಿನ್ನೆಲೆ ಯಾರ್ದೆಲ್ಲ ಇತ್ತು? ಇವೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬಿಜೆಪಿ ಕಚೇರಿ ಬಳಿ ಬಾಂಬ್ ಇಟ್ಟಿದ್ದು ಯಾರು ಹಾಗಿದ್ದರೆ ಈ ಸಂಚು ಫ್ಲಾಪ್ ಆಗಿದ್ದು ಹೇಗೆ? ಸಂಚುಕೋರರು ಬಂದ್ರು, ಜನರ ಮಧ್ಯೆನೆ ಒಂದು ಸೊಪ್ಪು ಹಾಕಿದ್ದ ಬಾಕ್ಸ್ ಅಲ್ಲಿ ಐಇಡಿ ಬಾಂಬ್ ಅನ್ನ ಇಟ್ಟರು, ಎಸ್ಕೇಪ್ ಆದ್ರು. ಆದರೆ ಈ ರೀತಿ ಬಾಂಬ್ ಇಟ್ಟಿದ್ದು ಯಾರು? ಈ ಸಂಚು ಫ್ಲಾಪ್ ಆಗಿದ್ದು ಹೇಗೆ? ರಿಪಬ್ಲಿಕ್ ಕನ್ನಡದಲ್ಲಿ ವೆರಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ನೋಡಿ, ಬಿಜೆಪಿ ಕಚೇರಿಯ ಬಳಿ ಬಾಂಬ್ ಇಟ್ಟಿದ್ದು ಯಾರು ಹಾಗಿದ್ರೆ? ಇವರ ಪ್ಲಾನ್ ಏನಾಗಿತ್ತು? ಈ ಪ್ಲಾನ್ ಫೇಲ್ಯೂರ್ ಆಗಿದ್ದು ಹೇಗೆ? ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿ ಬಾಂಬ್ ಇಡಲಾಗಿತ್ತು. ಬಾಕ್ಸ್ ಅಲ್ಲಿ ಸೊಪ್ಪು ಹಾಕಿ ಐಇಡಿಯನ್ನ ಇಡಲಾಗಿತ್ತು. ಜನರ ಮಧ್ಯೆನೆ ಬಂದು ಬಾಂಬ್ ಇಟ್ಟು ಹೋಗಿದ್ರು. ಅತಿ ದೊಡ್ಡ ಸಂಚು ಕಾರ್ಯರೂಪಕ್ಕೆ ಬಂದಿತ್ತು, ಆದ್ರೆ ಫ್ಲಾಪ್ ಆಯ್ತು. ಅಷ್ಟಕ್ಕೂ ಅಷ್ಟು ಜನರ ಮಧ್ಯೆ ಬಂದು ವೀರಾವೇಶವಾಗಿ ಬಾಂಬ್ ಇಟ್ಟು ಹೋದವ್ರು ಯಾರು? ಇವರ ಉದ್ದೇಶ ಏನಾಗಿತ್ತು? ಇವರ ಹಿನ್ನೆಲೆ ಏನು? ಎಷ್ಟು ದಿನಗಳಿಂದ ಈ ರೀತಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು? ನೋಡಿ, 22ನೇ ತಾರೀಕು ಸಂಚುಕೋರರು ಬಾಂಬ್ ಅನ್ನ ಇಟ್ಟಿದ್ರು. ಆದರೆ ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ಬಿಜೆಪಿ ಆಫೀಸಲ್ಲಿ ಅವತ್ತು ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ. ಕಾರಣ ತಾಂತ್ರಿಕ ಕಾರಣದಿಂದ ಅದು ಸ್ಫೋಟ ಆಗಿರಲಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಅದು ಸ್ಫೋಟ ಆಗಲಿಲ್ಲ. ಬಳಿಕ ಬಾಂಬ್ ಏನಾಯಿತು ಅನ್ನೋದು ಕೂಡ ಇನ್ನೂ ನಿಗೂಢ. ಈ ರೀತಿ ಬಾಕ್ಸ್ ಅಲ್ಲಿ ಬಾಂಬ್ ಅನ್ನ ಇಟ್ಟು ಹೋಗಿದ್ರು, ಆದ್ರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಅದು ಬ್ಲಾಸ್ಟ್ ಆಗಲಿಲ್ಲ. ಆದ್ರೆ ಆ ಬಾಂಬ್ ಏನಾಯಿತು? ಆ ಬಾಕ್ಸ್ ಎಲ್ಲಿಗೆ ಹೋಯಿತು? ಅದ್ರ ಬಗ್ಗೆ ಇನ್ನೂ ನಿಗೂಢ. ಬಾಂಬ್ ಇಟ್ಟವನು ಮುಸಾವಿರ್ ಹಾಗೂ ಅಬ್ದುಲ್ ಮತೀನ್ ತಾ. ಬಾಂಬ್ ಇಟ್ಟವರು ಇವರಿಬ್ರು, ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ತಾ. ಇವರಿಬ್ಬರು ಬಿಜೆಪಿ ಕಚೇರಿಯಲ್ಲಿ ಜನವರಿ 22ನೇ ತಾರೀಕು ಬಾಕ್ಸ್ ಅಲ್ಲಿ ಬಾಂಬ್ ಇಟ್ಟು ಹೋಗ್ತಾರೆ. ಆದರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ಅವತ್ತು ಆ ಬ್ಲಾಸ್ಟ್ ಆಗಲಿಲ್ಲ. ಇನ್ ಕೇಸ್
ಅವತ್ತೇನಾದ್ರೂ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಈಗ ರಿಪಬ್ಲಿಕ್ ಕನ್ನಡಕ್ಕೆ NIA ಮೂಲಗಳು ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿರೋದು. NIA ಮೂಲಗಳ ಮಾಹಿತಿಯ ಪ್ರಕಾರ 22ನೇ ತಾರೀಕು ಬಾಂಬ್ ಇಟ್ಟಿದ್ರು. ಈ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ಟೆಕ್ನಿಕಲ್ ಇಶ್ಯೂಸ್ ಇಂದ, ತಾಂತ್ರಿಕ ಕಾರಣಗಳಿಂದ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇದ್ರೆ, ಈ ಕಡೆ ಇದೇ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ರಾಜ್ಯದ ಬೆಂಗಳೂರಿನಲ್ಲಿರುವ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಬಾಂಬ್ ಇಟ್ಟಿದ್ರು. ಒಂದು ಬಾಕ್ಸ್ನಲ್ಲಿ ಸೊಪ್ಪು ಹಾಕಿ IEDಯನ್ನ ಇಟ್ಟಿದ್ರು. ಅವತ್ತದೇನಾದರೂ ಸ್ಫೋಟವಾಗಿದ್ರೆ ಒಂದು ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಯಾಕಂದ್ರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ವಿಶೇಷವಾದಂಥ ಕಾರ್ಯಕ್ರಮಗಳು ರಾಜ್ಯ ಬಿಜೆಪಿ ಕಚೇರಿಯಲ್ಲಿಯೂ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಅವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೋಗಿ ಬಂದು ಮಾಡ್ತಾ ಇದ್ರು. ಕಾರ್ಯಕರ್ತರು, ನಾಯಕರು, ಜನರು. ಅವತ್ತೇನಾದರೂ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಎಂಥ ಅನಾಹುತ ನಡೀತಾ ಇತ್ತು. ನೋಡಿ, ಜನವರಿ 22ನೇ ತಾರೀಕು ಬಿಜೆಪಿ ಕಚೇರಿಯಲ್ಲಿ ಮಹೋತ್ಸವವೇ ನಡೀತಾ ಇತ್ತು. ಎಲ್ಲರೂ ಸಂಭ್ರಮದಲ್ಲಿದ್ದರು. ಕಾರಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇತ್ತು. ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ಇತ್ತು. ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರವನ್ನ ಬಿಜೆಪಿ ಕಚೇರಿಯಲ್ಲಿ ವೀಕ್ಷಣೆ ಮಾಡುವ ಕೆಲಸ ಆಗ್ತಾ ಇತ್ತು. ಘಟಾನುಘಟಿ ನಾಯಕರು ಅವತ್ತು ಕಚೇರಿಯಲ್ಲಿದ್ದರು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರವನ್ನ ಎಲ್ಲರೂ ವೀಕ್ಷಣೆ ಮಾಡ್ತಾ ಇದ್ರು. ಅದೇ ಬಿಜೆಪಿ ಕಚೇರಿಯಲ್ಲಿ BY ವಿಜಯೇಂದ್ರ ಕೂಡ ಅವತ್ತು ಅಲ್ಲಿದ್ರು. ಅದೃಷ್ಟವಶಾತ್ ಏನೂ ಆಗಿರಲಿಲ್ಲ, ಏನು ಗೊತ್ತಾಗಿರಲಿಲ್ಲ ಕೂಡ. ಬಾಂಬ್ ಇಟ್ಟಿದ್ದು ಗೊತ್ತಿಲ್ಲ, ಆ ಬಾಂಬ್ ಇಟ್ಟಿದ್ದ ಬಾಕ್ಸ್ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ. ಈ ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ ಅಲ್ಲಿಗೆ ಹೇಗೆ ಎಂಟ್ರಿ ಕೊಟ್ಟರು, ಅಷ್ಟು ಜನರ ಮಧ್ಯೆ ಆ ಬಾಕ್ಸ್ ಅನ್ನು ಹೇಗೆ ಇಟ್ಟು ಹೋದ್ರು, ಇವೆಲ್ಲವೂ ಕೂಡ ಈಗ ಪ್ರಶ್ನೆಯಾಗಿ ಕಾಡ್ತಾ ಇವೆ. ಅವತ್ತು ಅದೃಷ್ಟವಶಾತ್ ಬಾಂಬ್ ಬ್ಲಾಸ್ಟ್ ಆಗಲಿಲ್ಲ, ಅಪಾಯ ತಪ್ಪು ಹೋಯ್ತು. ಇನ್ ಕೇಸ್ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಎಂಥ ದೊಡ್ಡ ದುರಂತ ನಡೀತಾ ಇತ್ತು. ಇಷ್ಟಕ್ಕೂ ನಮ್ಮನ್ನು ಕಾಡುವ ಪ್ರಶ್ನೆ, ಅಷ್ಟೊಂದು ಸಂಖ್ಯೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಜನ ತುಂಬಿ ತುಳುಕ್ತಾ ಇತ್ತು. ಇವನ್ ಪೊಲೀಸ್ ಕೂಡ ಇರ್ತಾರೆ. ಇವ್ರು ಹೇಗೆ ಬಂದ್ರು, ಹೇಗೆ ಬಾಂಬ್ ಇಟ್ರು? ಈ ಮೂಲಕ ರಾಜ್ಯ ಬಿಜೆಪಿಯ ನಾಯಕರನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಈ ಸಂಚುಕೋರರಿಂದ ಆಗಿತ್ತ. ರಾಜ್ಯ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡೋದು ಇವರ ಉದ್ದೇಶ ಆಗಿತ್ತ. ಬಾಂಬ್ ಬ್ಲಾಸ್ಟ್ ಮೂಲಕ ಇವರನ್ನ ಉಡಾಯಿಸುವಂತಹ ಪ್ಲಾನ್ ಅನ್ನ ಈ ಸಂಚುಕೋರರು ಮಾಡಿದ್ದರ. ಸ್ಫೋಟದ ಹಿಂದಿನ ಸಂಚಿನ ರಹಸ್ಯ ಏನು? ಈ ರಹಸ್ಯವನ್ನ NIA ತಂಡ ಈಗ ಭೇದಿಸುತ್ತಿದೆ. ಸ್ಫೋಟಗೊಳ್ಳದ ಬಾಂಬ್ ಏನಾಯ್ತು ಅಂತ ತನಿಖೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ ಈವರೆಗೂ ಆ ಸೊಪ್ಪು ಹಾಕಿದ್ದ ಬಾಕ್ಸ್ ಅಲ್ಲಿ ಏನು ಬಾಂಬ್ ಇಟ್ಟಿದ್ರು, ಆ ಬಾಕ್ಸ್ ಎಲ್ಲಿ ಹೋಯ್ತು, ಏನಾಯ್ತು ಅಂತ ಇನ್ನೂ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇದೇ ವಿಚಾರವಾಗಿ NIA ತನಿಖೆಯನ್ನು ನಡೆಸ್ತಾ ಇರೋದು. ಮತ್ತೊಂದು ಕಡೆ ಇವರ ಟಾರ್ಗೆಟ್ ಏನಾಗಿತ್ತು? ಬಿಜೆಪಿ ನಾಯಕರನ್ನ ಇವರು ಟಾರ್ಗೆಟ್ ಮಾಡಿಕೊಂಡಿದ್ರ? ಸ್ಫೋಟದ ಹಿಂದಿನ ಸಂಚಿನ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕುವಂತ ಕೆಲಸ ಆಗ್ತಾ ಇದೆ. ಈ ರಹಸ್ಯವನ್ನ ಈಗ NIA ಟೀಮ್ ಭೇದಿಸುತ್ತಿದೆ. ಇದರ ಜೊತೆಗೆ ಸ್ಫೋಟಗೊಳ್ಳದ ಬಾಂಬ್ ಏನಾಯ್ತು ಅಂತಾನೂ ಕೂಡ NIA ತಂಡ ಈಗ ತನಿಖೆಯನ್ನ ಮಾಡ್ತಾ ಇರೋದು. ಈ ಎಲ್ಲ ವಿಚಾರಗಳು ಕೂಡ ಈಗ ಆಶ್ಚರ್ಯಕ್ಕೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಜನವರಿ 22ನೇ ತಾರೀಕು ಇಡೀ ದೇಶದಲ್ಲಿ